ತಿರುಪತಿಯ ಶ್ರೀನಿವಾಸನ ಪಚ್ಚಕರ್ಪೂರ ನಾಮದ ಹಿಂದಿನ ಕಥೆಯನ್ನ ನೋಡೋಣ. ಪ್ರಾಚೀನ ಕಾಲದಲ್ಲಿ ತಿರುಪತಿಯ ತಿರುಮಲಾದಲ್ಲಿ ಅನಂತ ಆಳ್ವಾರ್ ಅನ್ನೋ ಭಕ್ತರಿದ್ರು. ಅವರು ಪ್ರತಿನಿತ್ಯ ಶ್ರೀನಿವಾಸನಿಗೆ ಉದ್ಯಾನವನದಿಂದ ಹೂವನ್ನ ನೀಡೋದು, ಪುಷ್ಪ ಸೇವೆಯ ಕೈಂಕರ್ಯವನ್ನ ಮಾಡ್ತಾ ಇದ್ರು. ಅನಂತ ಆಳ್ವಾರ್ ಅವರ ಪತ್ನಿ ಗರ್ಭಿಣಿಯಾಗಿರ್ತಾರೆ. ಒಂದಿನ ಹೂದೋಟದಿಂದ ಹೂವನ್ನ ಕೀಳ್ತಾ ಇರ್ತಾರೆ. ಗರ್ಭಿಣಿಯಾಗಿದ್ರಿಂದ ಕಷ್ಟವಾಗ್ತಿದ್ರು ಸಹ ಪ್ರತಿನಿತ್ಯ ಶ್ರೀನಿವಾಸನ ಸೇವೆಯನ್ನ ಮಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆಯೇ ಎಲ್ಲಿಂದನೋ ಒಬ್ಬ ಚಿಕ್ಕ ಹುಡುಗ ಇವರ ಸಹಾಯಕ್ಕೆ ಬರ್ತಾನೆ. ಆದ್ರೆ ಅನಂತ ಆಳ್ವಾರ್ ಅವರು ಈ ಚಿಕ್ಕ ಹುಡುಗನನ್ನ ದೂರ ಇಡೋಕೆ ಪ್ರಯತ್ನ ಪಡ್ತಾರೆ. ಮಗು ಅವರ ಮಾತನ್ನ ಕೇಳದೆ ಕೆಲಸದಲ್ಲಿ ಸಹಾಯ ಮಾಡೋದನ್ನ ಮುಂದುವರಿಸ್ತಾನೆ. ಆದ್ರೆ ಇದರಿಂದ ಕೋಪಗೊಂಡ ಅನಂತ ಆಳ್ವಾರ್ ಅವರು ತಮ್ಮ ಕೈಯಲ್ಲಿದ್ದ ಕಬ್ಬಿಣದ ಸಲಾಕೆಯಿಂದ ಹುಡುಗನ ಗಲ್ಲಕ್ಕೆ ಹೊಡಿತಾರೆ. ಹುಡುಗನ ಗಲ್ಲಕ್ಕೆ ಹೊಡೆದಾಗ ರಕ್ತ ಸುರಿಯೋಕೆ ಪ್ರಾರಂಭ ಆಗುತ್ತೆ. ಆಗ ಆ ಚಿಕ್ಕ ಹುಡುಗ ಅಲ್ಲಿಂದ ಮಾಯ ಆಗ್ತಾನೆ. ನಂತರ ಅನಂತ ಆಳ್ವಾರ್ ಅವರು ಪೂಜೆ ಮಾಡೋದಕ್ಕೆ ದೇವಾಲಯಕ್ಕೆ ಹೋದಾಗ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಗಲ್ಲದಿಂದ ರಕ್ತ ಸುರಿಯೋದನ್ನ ಕಾಣ್ತಾರೆ. ತುಂಬಾನೇ ಆಶ್ಚರ್ಯ ಆಗುತ್ತೆ. ಆಗ ಅವರಿಗೆ ಅರಿವಾಗುತ್ತೆ ತಾನು ಹೊಡೆದದ್ದು ಸ್ವತಃ ವೆಂಕಟೇಶ್ವರ ಸ್ವಾಮಿಗೆ ಅಂತ. ತನ್ನ ತಪ್ಪಿಗೆ ತೀವ್ರವಾಗಿ ಪಶ್ಚಾತ್ತಾಪ ಪಟ್ಟ ಅನಂತ ಆಳ್ವಾರ್ ಅವರು ಭಗವಂತನ ನೋವನ್ನ ಕಡಿಮೆ ಮಾಡೋದಕ್ಕೆ ವಿಗ್ರಹದ ಗಲ್ಲಕ್ಕೆ ಕರ್ಪೂರವನ್ನ ಹಚ್ತಾರೆ. ರಕ್ತ ನಿಲ್ಲುತ್ತೆ. ಕರ್ಪೂರ ದೇಹವನ್ನ ತಂಪಾಗಿರಿಸುತ್ತೆ ಹಾಗೂ ಗಾಯವನ್ನ ಗುಣಪಡಿಸೋಕೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಇವತ್ತಿಗೂ ಸಹ ತಿರುಪತಿ ದೇವಾಲಯದ ಪ್ರವೇಶದ ಮುಖ್ಯ ದ್ವಾರದ ಹತ್ತಿರ ಶ್ರೀನಿವಾಸನಿಗೆ ಹೊಡೆದಂತಹ ಆ ಕಬ್ಬಿಣದ ಸಲಾಕಿನ ದರ್ಶನಕ್ಕೆ ಇಟ್ಟಿರೋದನ್ನ ನಾವು ಕಾಣಬಹುದು. ಅನಂತ ಆಳ್ವಾರ್ ಅವರ ಭಕ್ತಿ ಮತ್ತು ತಪ್ಪಿನ ಅರಿವಿನ ಸಂಕೇತವಾಗಿ ಅಂದಿನಿಂದ ಇಂದಿನವರೆಗೂ ಸಹ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಗಲ್ಲಕ್ಕೆ ಕರ್ಪೂರವನ್ನ ಹಚ್ಚುವ ಸಂಪ್ರದಾಯ ಮುಂದುವರೆದಿದೆ. ಈ ಕಥೆ ಕೇವಲ ಒಂದು ದಂತ ಕಥೆಯಲ್ಲದೆ ಭಕ್ತಿ, ಸೇವೆ ಮತ್ತು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಮಹತ್ವವನ್ನ ಸಾರುವ ಜೀವನ ಪಾಠವಾಗಿದೆ.